ನಮಸ್ಕಾರ ಸ್ನೇಹಿತರೆ. ಇವತ್ತು ಹಾವೇರಿ ಜಿಲ್ಲೆ ಬಂಕಾಪುರದೊಳಗೆ ಮಾರ್ಕೆಟ್ ಇತ್ತು. ನಮ್ಮ ಗಣಪತಿಯನ್ನು ಕುಂತಿದ್ದ. ಯಾಕಪ್ಪ ಅಂತಂದ್ರೆ DJ ಮೆರವಣಿಗೆಯೊಂದಿಗೆ ನಾನು ಹೋಗ್ಬೇಕಂತೇಳಿ ಹಠ ಮಾಡ್ಕೊಂಡು ಕೂತಿದ್ದಾರೆ. ಒಂದು ದರ್ಶನ ಮಾಡ್ಕೊಂಡೆ. ಮಾಡ್ಕೊಂಡಲ್ಲಿ ಭಾಳ ಹೂವಿನ ಮಾಲೆ ಅಷ್ಟು ಚಂದ ಕಟ್ಟಿದ್ದರು. ಅದು ಭಾಳ ಖುಷಿ ಅನ್ನಿಸ್ತು ಈ ಬಿಸಿಲಾಗ. ಸೊ ಹೂವಿನ ಒಂದು ವಿಡಿಯೋ ಮಾಡ್ಕೊಂಡು ಅಣ್ಣನ ಕೇಳಿದೆ, ವಿಡಿಯೋ ಮಾಡ್ಕೋರಿ ಅಂತಂದ್ರೆ ಭಾಳ ಚಂದ ಅನ್ಸಕ್ಕೆ ಕುಂತಿತ್ತು. ಮಾರ್ಕೆಟ್ ಮಾತ್ರ ಫುಲ್ ಹಬ್ಬ ಏನಲ್ಲ, ಈಗ ಜೋರೆಲ್ಲ ಕಡೆ ಎಲ್ಲ ಮುಂದೆ ಗುಡ್ಡಕ್ಕೆ ಹೋಗೋ ಜನ ಭಾಳ ರಶ್ ಇತ್ತು. ಮಾರ್ಕೆಟ್ ಹೂ ಅಷ್ಟು ಚೆಂದ ಕಾಣತ್ತಿದ್ವು. ಹಂಗೆ ಹೂವಿಂದ ಒಂದು ವಿಡಿಯೋ ಮಾಡ್ಕೊಂಡು ಅಲ್ಲೇ ಗುಡಿಗೆ ಹೋಗೋ ಟೈಮ್ ಒಳಗೆ ಒಬ್ರಿಗೆ ಹಸುವಾಗೈತೆ ಅಂತಂದ್ರೆ ಅವ್ರಿಗೊಂದು ಇಡ್ಲಿ ಪ್ರಸಾದವನ್ನು ಇಡ್ಲಿಯನ್ನು ಕೊಟ್ಟೆ. ತಾಯಿ ನೆನೆಸ್ಕೊಂಡು ಇಡ್ಲಿಯನ್ನು ಕೊಟ್ಟು ಮುಂದೆ ದೇವಿ ದರ್ಶನಕ್ಕಂತೇಳಿ ಗುಡಿ ಒಳಗೆ ಗುಡಿ ಕಡೆನೇ ಕುಂತಿದ್ದಾರೆ. ಅಲ್ಲೇ ದೇವಿ ದರ್ಶನಕ್ಕೆ ಎಲ್ಲಮ್ಮನ ಗುಡಿಗೆ ಹೋಗಿದ್ದಾಯ್ತು. ನಮ್ಮ ತಂದೆ ಪರಶುರಾಮನ ದರ್ಶನ ಮಾಡ್ಕೊಂಡು ಎಲ್ಲರನ್ನು ಕಾಪಾಡಪ್ಪ ಭಗವಂತ. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ನೀಡ. ಯಾವುದೇ ಅಸೂಯೆ ಸಿಟ್ಟು ಸಿಡುವು ತಪ್ಪು ಒಪ್ಪು ಎಲ್ಲ ನಿನ್ನ ಪಾದಕ್ಕೆ ಹಾಕಿವಿ ಅಂಥೇಳಿ ಕೈ ಮುಗಿದು ಹಂಗೆ ಅಮ್ಮ ಎಲ್ಲಮ್ಮನ್ನ ತಾಯಿ ಜಗದಂಬೆ ರೇಣುಕಾ ದೇವಿಯನ್ನು ದರ್ಶನ ಮಾಡಲಿಕ್ಕೆ ಒಳಗಡೆ ಹೋಗಿದ್ದಾಯ್ತು. ದೇವಸ್ಥಾನಕ್ಕೆ ಹೋದ್ರೆ ಅದೇನೋ ಒಂದು ಸ್ವಲ್ಪ ಸಮಾಧಾನ, ಏನೋ ಒಂಥರ ಶಕ್ತಿ ಬರುತ್ತೆ. ಎಷ್ಟೋ ನೊಂದ್ಕೊಂಡು ಹೋದರೂ ಒಂದು ಕ್ಷಣದೊಳಗೆ ಎಲ್ಲನೂ ಎಷ್ಟೋ ಶ್ರಮ ವಹಿಸ್ಕೊಂಡು ಹೋಗಿರಲಿ, ಎಷ್ಟೋ ಭಾಳ ಬೇಜಾರ್ಲಿಂದ ಹೋದ್ರೆ ದೇವಿ ದರ್ಶನ ಮಾಡಿದ ತಕ್ಷಣ ಗುಡಿಯೊಳಗೆ ಹೋದ ತಕ್ಷಣ ಬಹಳ ಸಮಾಧಾನ ಕೊಡುವಂತಹ ಸ್ಥಳ ಅಂದ್ರೆ ದೇವಸ್ಥಾನ ರೀ. ತಾಯಿ ಜಗದಂಬೆಗೆ ಬೇಡ್ಕೊಂಡ್ವಿ, ಎಲ್ಲವನ್ನೂ ಸರಿ ಮಾಡೋ ತಾಯಿ ಜಗದಂಬೆ, ಎಲ್ಲರಿಗೂ ಒಳ್ಳೇದು ಮಾಡ, ನನ್ನಲ್ಲಿರುವ ಕೆಟ್ಟ ದುಷ್ಟ ಗುಣಗಳನ್ನು ನೀನು ದೂರ ಮಾಡ, ಒಳ್ಳೆಯ ದಾರಿ ನಡ್ಕೊಂಡು ಹೊಟ್ಟಿನೂ ಭಾಳ ಹಸಿಯಾಗ್ತಿತ್ತು. ಹಂಗೆ ಅಲ್ಲಿ ಅಷ್ಟೆಲ್ಲ ಒಳ್ಳೆ ಹೋಟೆಲ್ ಇತ್ತು. ಕುರಿ ತಿಂದ ಒಂದು ಕಪ್ ಚಾ ಕುಡಿದು ಹಸಿ ಬೆಳಗ್ಗೆ ಒಂದು ಲೆಕ್ಕಕ್ಕೆ ಬಂತು ಇವತ್ತು. ಕ್ಯಾಶ್ ಪೇಮೆಂಟು ಒಂದು ಲೆಕ್ಕಕ್ಕೆ ಬಂದೆ. ಹೆಂಗೆ ನಡೆಸ್ತಾರೆ